ಕೇಳಿದ್ರೆ ಏನಂತ ಹೇಳ್ತಾರೆ ಗೊತ್ತಾ, ನಾವು ಕರ್ನಾಟಕದವರು ಕ್ಲೀನ್ನೆಸ್ ಅಂತ ಗೊತ್ತಾಗಬೇಕು ಅಂತ ಹೇಳ್ತಾವ್ರೆ. ಸೊ ಅವ್ರು ಮಾಡೋ ಕೆಲಸನೆಲ್ಲನೂ ಇವರೇ ಮಾಡಿಬಿಟ್ಟವ್ರೆ ಶಿವು. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಇದು ಡೇ 5 ಗುಜರಾತ್ ಟ್ರಿಪ್ ವ್ಲಾಗ್ ಆಗಿರುತ್ತೆ. ಸೊ ಇವತ್ತು ನಾವು ನಿನ್ನೆ ಪೂರ್ತಿ ನಾವು ದ್ವಾರಕಾದಲ್ಲಿ ಎಲ್ಲ ಥರ ದೇವಸ್ಥಾನ ಎಲ್ಲ ನೋಡಿಕೊಂಡು, ಸೊ ನಾವು ದ್ವಾರಕಾಯಿಂದ ಸೋಮನಾಥ್ಗೆ ಟ್ರಾವೆಲ್ ಮಾಡ್ತಾ ಇದ್ದೀವಿ. ದ್ವಾರಕಾ ಇಂದ ಸೋಮನಾಥ್ಗೆ ಡಿಸ್ಟೆನ್ಸ್ ಬಂದು 237 ಕಿಲೋಮೀಟರ್ಸ್ ಆಗುತ್ತೆ. ಸೊ 5 ಅವರ್ಸ್ ಜರ್ನಿ ಆಗುತ್ತೆ. ನಾವು ಮತ್ತೆ ಆನ್ ದ ವೇ ದ್ವಾರಕಾ ಟು ಸೋಮನಾಥ್ ಟೆಂಪಲ್ಗೆ ಹೋಗೋ ದಾರಿಯಲ್ಲಿ ಪೋರಬಂದರ್ ಗಾಂಧಿ ಅವರ ಊರಲ್ಲಿ ಒಂದು ಸುಧಾಮ ಅಂತ ಯಾವುದೋ ದೇವಸ್ಥಾನ ಇದೆ. ಸೊ ಅದೊಂದು ಪ್ಲೇಸ್ನ ನಾವು ನೋಡಿಕೊಂಡು ನೆಕ್ಸ್ಟ್ ನಾವು ಸೋಮನಾಥ್ಗೆ ಹೋಗ್ತೀವಿ. 5 ಅವರ್ಸ್ ಏನೋ ಜರ್ನಿ ಇರುತ್ತೆ. ಸೊ ಇವತ್ತು ನಾವು ಸೋಮನಾಥ್ ಜ್ಯೋತಿರ್ಲಿಂಗ ಕೂಡ ಕಂಪ್ಲೀಟ್ ಮಾಡ್ತೀವಿ. ಸೊ ಈ ಒಂದು ವ್ಲಾಗಲ್ಲಿ ನಾನು ಸೋಮನಾಥ್ ಟೆಂಪಲ್ನ ತೋರಿಸ್ತೀನಿ ಫ್ರೆಂಡ್ಸ್. ಇವತ್ತು ಏಕಾದಶಿ ಆಗಿರೋದ್ರಿಂದ ನಾವು ಮತ್ತೆ ದ್ವಾರಕಾ ಮೇನ್ ಟೆಂಪಲ್ ಹತ್ರ ಹೋಗ್ಬಿಟ್ಟು ಅಲ್ಲಿಂದನೇ ದೂರದಿಂದ ದರ್ಶನ ಮಾಡ್ಕೊಂಬಂದು ಇವಾಗ ನಾವು ಹೊರಡಬೇಕು. ಆ್ಯಕ್ಚುಲಿ ಟೈಮ್ ಆಗಿದೆ, ಇವಾಗ ಆಲ್ರೆಡಿ 7:30 ಆಗಿದೆ. ನಾವು ಸ್ವಲ್ಪ ಬೇಗನೆ ಹೊರಡೋಣ, ಯಾಕೆಂದರೆ ಜರ್ನಿ ಅಂದರೆ ಈಗ ತಿಂಡಿಗೆ ನಿಲ್ಲಿಸ್ತೀವಿ ಮತ್ತು ಊಟಕ್ಕೆ ಈ ಥರ ತುಂಬ ಟೈಮ್ ಆಗಿಬಿಡುತ್ತೆ. ಮತ್ತು ನಮ್ಮದು ಪ್ಲ್ಯಾನ್ ಇರೋದು ಅಟ್ಲೀಸ್ಟ್ 3:30 ಒಳಗಡೆ ನಾವು ಸೋಮನಾಥ್ಗೆ ಹೋದರೆ ಇವಾಗ ಸಂಜೆ ನಾವು ದರ್ಶನ ಮಾಡಬೇಕು ಅಂತ ಇದೆ. ಸೊ ಅದಕ್ಕೋಸ್ಕರ ಬೇಗ ಹೊರಟಿದ್ದೀವಿ ನಾವಿವಾಗ. ನಾನು ಈ ಥರ ರೆಡಿಯಾಗಿದ್ದೀನಿ. ನಾನು ಈ ಥರ ಸಿಂಪಲಾಗಿ ಕುರ್ತಾ ಹಾಕೊಂಡು ರೆಡಿಯಾಗಿದ್ದೀನಿ ಫ್ರೆಂಡ್ಸ್. ಎಲ್ಲ ರೂಮಲ್ಲಿ ಎಲ್ಲ ಬ್ಲ್ಯಾಂಕೆಟ್ಸು ಎಲ್ಲ ಇವರೇ ಮರ್ಚಿಟ್ಬಿಟ್ರು. ಕೇಳಿದ್ರೆ ಏನಂತ ಹೇಳ್ತಾರೆ ಗೊತ್ತಾ, ನಾವು ಕರ್ನಾಟಕದವರು ಕ್ಲೀನ್ನೆಸ್ ಅಂತ ಗೊತ್ತಾಗಬೇಕು ಅಂತ ಹೇಳ್ತಾವ್ರೆ. ಸೊ ಅವ್ರು ಮಾಡೋ ಕೆಲಸನೆಲ್ಲನೂ ಇವರೇ ಮಾಡಿಬಿಟ್ಟವ್ರೆ ಶಿವು. ಆ್ಯಕ್ಚುಲಿ ಇದು ಒಳ್ಳೆ ಕೆಲಸನೇ, ಗಲೀಜಾಗಿ ಬಿಟ್ಟು ಹೋಗ್ಬಾರ್ದಲ್ವ ನಾವು ರೂಮ್ಗಳನ್ನೆಲ್ಲ. ನಮ್ಮನ್ನು ಬೈಕೊಳ್ಳಲ್ಲ, ಸ್ಟೇಟ್ ಅವ್ರನ್ನ ಬೈಕೊತಾರೆ ಅಂತ. ಸರಿ ಫ್ರೆಂಡ್ಸ್, ಇವಾಗ ಹೊಡ್ತಾ ಇದ್ದೀವಿ, ಮತ್ತೆ ಸಿಗ್ತೀನಿ, ಟಾಟಾ. ಸೊ ಫ್ರೆಂಡ್ಸ್, ನಾವು ಸ್ಟೇ ಆಗಿದ್ದು RK ಹೌಸ್ ಅನ್ನೋ ಈ ಒಂದು ರೂಮಲ್ಲಿ. ಸೊ ರೂಮೆಲ್ಲ ತುಂಬ ಚೆನ್ನಾಗಿತ್ತು ಮತ್ತು ತುಂಬ ಕ್ಲೀನ್ನೆಸ್ ಇತ್ತು. ಸೊ ನೀವು ಕೂಡ ದ್ವಾರಕಾಗೆ ಏನಾದರೂ ಬಂದಾಗ ಈ ಒಂದು ರೂಮಲ್ಲಿ ನೀವು ಸ್ಟೇ ಆಗ್ಬೋದು. ಗೈಸ್, ಇದು ಮಹಾತ್ಮ ಗಾಂಧಿ ಅವರ ಹುಟ್ಟೂರು. ಇವಾಗ ನಾವು ಅವ್ರ ಮನೆ ಹತ್ರ ಹೋಗ್ತಾ ಇದ್ದೀವಿ. ಮನೆ ಅಲ್ಲ, ಮಂದಿರ ಅಂತ ಕರೀತಾರೆ. Friends, ಏನು ಗೊತ್ತಾ, the house where Mahatma Gandhi was born is called Kirti Mandir in Porabandar, and also the house was later converted into a memorial museum to honor his life. ನೋಡಿ ಹೇಗಿದೆ ಮಹಾತ್ಮ ಗಾಂಧಿ ಅವರ ಮನೆ, ಒಂಥರ ಕಿಟಕಿಗಳು. ಅಲ್ಲಿ ಗಾಂಧಿ ತಾತನ ಸ್ಟ್ಯಾಚ್ಯೂ. ಫ್ರೆಂಡ್ಸ್, ನಾವು ನೆಕ್ಸ್ಟ್ ಬಂದಿದ್ದು ಸುಧಾಮ ಟೆಂಪಲ್ಗೆ. ಇದು ಇರೋದು ಕೂಡ ಪೋರ್ಬಂದರಲ್ಲೇ. ಏನಕ್ಕೆ ಅಂತ ಗೊತ್ತಿಲ್ಲ, ಏನೋ ಪಜಲ್ಸ್ ಥರ ಎಲ್ಲ ಇತ್ತು. ಅದಕ್ಕೆ ಶಿವು ನಾನು ಆ ಥರ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಆ ಥರ ಬರ್ತಿದ್ದಾರೆ. ಗೊತ್ತಿಲ್ಲ ಇದೇನು ಅಂತ. ನಿಮ್ಗೇನಾದರೂ ಗೊತ್ತಿದ್ರೆ ಕಮೆಂಟ್ ಮಾಡಿ ಪ್ಲೀಸ್. ಫ್ರೆಂಡ್ಸ್, ಇದೇ ಸುಧಾಮ ಟೆಂಪಲ್. ಕೃಷ್ಣನ ಆಪ್ತ ಗೆಳೆಯ ಆಗಿರುವ ಸುಧಾಮ ಅವ್ರದ್ದು ಈ ಒಂದು ದೇವಸ್ಥಾನ. ಇದು ಟೆಂಪಲ್ ಅಂತೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ದೂರದಿಂದ ನೋಡೋರಿಗೆ. ಚೆನ್ನಾಗಿದೆ, ತುಂಬ ಹಳೇದು ಅನಿಸುತ್ತೆ ಈ ಒಂದು ದೇವಸ್ಥಾನ. ಇಲ್ಲಿ ನೋಡಿ, ಸುಧಾಮ ಮತ್ತು ಕೃಷ್ಣ ಹಗ್ ಮಾಡ್ಕೊಂಡಿರೋದು.
ಇದೇನು 2 ನಿಮಿಷಕ್ಕೆ ಆರೋಗ್ತವೆ. ಸೋಮನಾಥ್ಗೆ ಹೋಗೋ ಆನ್ ದ ವೇ ಈ ಒಂದು ಮಂದಿರ ಸಿಗುತ್ತೆ, ಬಾಲ್ಕಾ ತೀರ್ಥ ಅಂತ. ನೋಡಿ ಶಿವಲಿಂಗ ಎಷ್ಟು ಚೆನ್ನಾಗಿದೆ, ಎಷ್ಟು ದೊಡ್ಡದು. ಫ್ರೆಂಡ್ಸ್, ಈ ಟೆಂಪಲಲ್ಲಿ ಇರೋದು ಬೇರೆ ಯಾರೂ ಅಲ್ಲ, ಕೃಷ್ಣನೇ. ಶ್ರೀಕೃಷ್ಣ ಭೂಮಿ ಮೇಲೆ ತನ್ನ ಅವತಾರವನ್ನು ಕೊನೆ ಮಾಡಿದಂತಹ ಪವಿತ್ರವಾದ ಸ್ಥಳ ಇದು, ಬಾಲ್ಕಾ ತೀರ್ಥ ಅಂತ. ನಾನು ಮತ್ತು ಶಿವು ಎಷ್ಟು ಬ್ಲೆಸ್ಡ್ ಅಂದರೆ, ಈ ಒಂದು ಬಾಲ್ಕಾ ತೀರ್ಥಕ್ಕೆ ಹೋಗಿರೋ ದಿನ ವೈಕುಂಠ ಏಕಾದಶಿ ಆಗಿತ್ತು. ನಾವು ಕೂಡ ವೈಕುಂಠ ದ್ವಾರದಲ್ಲಿ ಹೋಗಿ ಆ ದೇವ್ರನ್ನ ನೋಡಿದ್ವಿ. ನಮಗಂತೂ ಸಖತ್ತು ಖುಷಿಯಾಗಿತ್ತು. ಏನಕ್ಕಂತ ಅಂದರೆ ವೈಕುಂಠ ಏಕಾದಶಿ ದಿನ ವೈಕುಂಠ ದ್ವಾರ ಓಪನ್ ಆಗುತ್ತೆ. ಸೊ ಆ ದ್ವಾರದಿಂದ ಹೋಗ್ಬಿಟ್ಟು ದೇವ್ರನ್ನ ನೋಡಿದ್ರೆ ನಮಗೆ ಪುಣ್ಯ ಬರುತ್ತೆ ಅಂತ ಹೇಳ್ತಾರೆ. ಒಬ್ಬ ಬೇಟೆಗಾರ ತಪ್ಪಾಗಿ ಬಾಣ ಹಾರಿಸಿರೋದ್ರಿಂದ ಕೃಷ್ಣನ ಕಾಲಿಗೆ ಆ ಬಾಣ ತಗಲಿ ಅವರು ಪ್ರಾಣ ಬಿಡೋದು. ನೋಡಿ ಅದೇ ಪೊಸಿಷನಲ್ಲಿ ಅವರು ಇದ್ದಾರೆ, ಅಂದರೆ ಬಾಣ ನೋಡಿ ಅದು ಕಾಣಿಸ್ತಾ ಇದೆ ನಿಮಗೆ, ಆ ಕಾಲೊಂದು ಮುಂದೆ ಚಾಚಿದೆ. ಆ ಒಂದು ಕಾಲಿಗೆನೆ ಬಾಣ ತಗಲಿ ಅವರು ತನ್ನ ಭೂಮಿ ಮೇಲಿರೋ ಕೃಷ್ಣನ ಅವತಾರವನ್ನು ಅವರು ಕೊನೆಗೊಳಿಸೋದು ಅನ್ನೋದು ಈ ಒಂದು ಬಾಲ್ಕಾ ತೀರ್ಥನ ವಿಶೇಷತೆ. ಸೊ ಎಲ್ಲ ಪ್ಲೇಸ್ಗೂ ಹೋಗಿ ಬರೋ ಅಷ್ಟೊತ್ತಿಗೆ ಸಂಜೆ ಆಗಿತ್ತು. ಸೊ ಫೈನಲಿ ನಾವು ಸೋಮನಾಥ್ ಟೆಂಪಲ್ನ ರೀಚ್ ಆದ್ವಿ. ಟೈಮ್ 6:30 ಆಗಿತ್ತು ಆಲ್ರೆಡಿ. ಸೊ ನಾವು ಪ್ರೀ ಬುಕ್ಕಿಂಗ್ ಮಾಡ್ಕೊಂಡಿದ್ದು ಹೋಟೆಲ್ ಡೀಸೆಂಟ್ ಅಂತ. ಅಲ್ಲಿಗೆ ಹೋಗಿ ಮತ್ತೆ ಫ್ರೆಶ್ ಅಪ್ ಆಗಿ ಮತ್ತೆ ಸಂಜೆ ದೇವಸ್ಥಾನಕ್ಕೆ ಹೋಗಬೇಕಿತ್ತು. ಯಾಕೆಂದರೆ ನಾವು ಸೋಮನಾಥ್ ಟೆಂಪಲ್ಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದು ನೈಟ್ ಬಿಕಾಸ್ ಆಫ್ ಲೇಸರ್ ಶೋ. ಸೊ ನಾನು ಸೋಮನಾಥ್ ಜ್ಯೋತಿರ್ಲಿಂಗನ ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ. ಇದು ಡೇ 5 ಕಂಪ್ಲೀಟ್ ವ್ಲಾಗ್ ಆಗಿರುತ್ತೆ. ಈ ಒಂದು ವ್ಲಾಗ್ನ ಫುಲ್ ನೋಡಿ. ಥ್ಯಾಂಕ್ ಯು ಸೋ ಮಚ್.